ಈ ಸಿಂಹರಾಶಿ ಪೂರ್ವ ಫಾಲ್ಗುಣಿ ನಕ್ಷತ್ರದ ಸ್ವಭಾವ ಹಾಗೂ ಗುಣಧರ್ಮಗಳು ಹೇಗಿರುತ್ತದೆ? ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ. ಎಲ್ಲರೂ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋಂಥ ಸ್ವಭಾವ ಇರ್ತದೆ. ಕೆಲಸದಿಂದ ಇವರು ಬೇಗ ಪಾಪ್ಯುಲರ್ ಆಗ್ತಾರ, ಬೇಗ ಪ್ರಚಾರಕ್ಕೆ ಒಳಗಾಗ್ತಾರ. ನೀವು ಸಣ್ಣ ಪ್ರಮಾಣದಲ್ಲಿ ಇರಲಿ, ನಿಮ್ಮ ಕಮ್ಯುನಿಟಿ ಫ್ರೆಂಡ್ ಸರ್ಕಲ್ ಅಲ್ಲಿ ನೀವು ಸ್ವಲ್ಪ ಸ್ಪೆಷಲ್ ಇರ್ತೀರಿ, ನಿಮ್ದೇ ಒಂದ್ ಸ್ವಲ್ಪ ಮಾತು ಜಾಸ್ತಿ ನಡ್ತಿರ್ತದೆ, ನಿಮ್ ಬಗ್ಗೆನ ಆಕರ್ಷಣೆ ಜಾಸ್ತಿ ಇರ್ತದೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ನಾವು ಹಂಚಿಕೊಳ್ಳುವಂತಹ ಈ ವಿಷಯ ಜ್ಞಾನ ತಮಗೆ ಸರಿ ಅನಿಸಿದ್ದಲ್ಲಿ, ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಜೊತೆಗೆ ನಿಮ್ಮ ಆತ್ಮೀಯರಲ್ಲಿ, ಪ್ರೀತಿ ಪಾತ್ರರಲ್ಲಿ ಹಂಚಿಕೊಳ್ಳಿ ಅನ್ನುತ್ತಾ ನಮ್ಮ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ಸಿಂಹರಾಶಿ ಮಘ ನಕ್ಷತ್ರದ ವರ್ಣನೆಯ ನಂತರ ಈಗ 11ನೇ ನಕ್ಷತ್ರವಾದಂತಹ ಪೂರ್ವ ಫಾಲ್ಗುಣಿ ನಕ್ಷತ್ರ, ಪೂರ್ವ ನಕ್ಷತ್ರ ಅಥವಾ ಹುಬ್ಬ ಹೀಗೆ ಅನೇಕ ದೇಶಾಚಾರದಲ್ಲಿ ನಮ್ಮ ಸಂಪ್ರದಾಯಗಳಲ್ಲಿ ಕೆಲವೊಬ್ಬರು ಹೆಸರುಗಳನ್ನು ಬಳಸ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಪೂರ್ವ ಫಾಲ್ಗುಣಿ ನಕ್ಷತ್ರ ಅಂತ ಹೆಸರು. ಈ ಸಿಂಹರಾಶಿ ಪೂರ್ವ ಫಾಲ್ಗುಣಿ ನಕ್ಷತ್ರದ ಮೊದಲು 2, 3, 4ನೇ ಚರಣದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮಗಳು ಹೇಗಿರುತ್ತದೆ ಅನ್ನೋದ್ರ ಬಗ್ಗೆನೆ ಇವತ್ತಿನ ಸಂಚಿಕೆ. ಎಲ್ಲರಿಗೂ ತಿಳಿದ ಹಾಗೆ ಸಿಂಹರಾಶಿ ಸ್ಥಿರ ರಾಶಿ, ಅಗ್ನಿ ತತ್ವ ರಾಶಿ, ಸೂರ್ಯನ ರಾಶಿ, ಆತ್ಮಕಾರಕನ ರಾಶಿ, ಪಿತೃಕಾರಕನ ರಾಶಿ, ಆರೋಗ್ಯ ಕಾರಕನ ರಾಶಿ, ಅಧಿಕಾರ ಕಾರಕನ ರಾಶಿ. ಉಗ್ರತೆ ಜಾಸ್ತಿ ಇರ್ತದ, ಸಿಟ್ಟು ಜಾಸ್ತಿ ಇರ್ತದ, ಕೋಪ ಜಾಸ್ತಿ ಇರ್ತದ, ಡಾಮಿನೇಟಿಂಗ್ ನೇಚರ್ ಇರ್ತದ, ಡಿಕ್ಟೇಟಿವ್ ನೇಚರ್ ಇರ್ತದ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಲೀಡರ್ಶಿಪ್ ಕ್ವಾಲಿಟಿ ಇರ್ತದ. ಎಲ್ಲರೂ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋಂಥ ಸ್ವಭಾವ ಇರ್ತದ. ಕಠೋರತೆ ಇರ್ತದ. ಮೇನ್ ಅಂದ್ರೆ ಸ್ವಲ್ಪನೂ ಅವಮಾನ ಅಪಮಾನ ಸಹಿಸೋದಿಲ್ಲ. ಭಯಂಕರ ಇಮಿಡಿಯೇಟ್ಲಿ ಅವರು ರಿಪ್ಲೈ ಮಾಡ್ತಾರ. ಬಹಳ ಅಗ್ರೆಸಿವ್ ಆಗಿ ರಿಪ್ಲೈ ಮಾಡುವಂತ ಗುಣ ಸಿಂಹರಾಶಿಯವರದಾಗಿರ್ತದೆ. ಇನ್ನು ಅನೇಕ ವಿಚಾರಗಳ ಸಿಂಹರಾಶಿ ಬಗ್ಗೆ ನಾವು ಹೇಳಿದ್ದೀವಿ. ಅವರು ಸರ್ಕಾರಿ ನೌಕರಿ, ಸರ್ಕಾರಿ ಅಧಿಕಾರ, ಎಲ್ಲಾದ್ರೂ ಕೂಡ ಅಡ್ಮಿನಿಸ್ಟ್ರೇಟಿವ್ ನೌಕರಿ ಇಂಥವೆಲ್ಲ ಮಾಡುವಂತವ್ರಾಗಿರ್ತಾರ. ಸೂರ್ಯನ ಗುಣಧರ್ಮಗಳೆಲ್ಲ ಇರ್ತಾವ. ಸ್ಥಿರವಾದ ಮನೋಭಾವದವ್ರು ಇರ್ತಾರ. ಒಂದು ಸರ್ತಿ ಸಂಬಂಧ ಮುರ್ಕೊಂಡ್ರೆ ಮುರ್ಕೊಂಡ ಬಿಟ್ರಪ್ಪ, ಒಂದು ಸಂಬಂಧಕ್ಕೆ ಬೇಕಾದ್ ಮಾಡ್ತೇನೆ ಅಂದ್ರೆ ಬೇಕಾದ್ ಮಾಡ್ತಾರ. ಈ ತರ ಸ್ವಭಾವದವರು ಇರ್ತಾರೆ. ಈ ಪೂರ್ವ ನಕ್ಷತ್ರ ಬಂತು ಸೇರ್ತು ಅಂತಂದ್ರೆ, ಈ ಪೂರ್ವ ಅನ್ನುವ ನಕ್ಷತ್ರ ಶುಕ್ರನ ನಕ್ಷತ್ರ. ಇದಕ್ಕೆ ದೇವತಾ ಅಂದ್ರೆ ಗ್ರಹ ದೇವತಾ ಶುಕ್ರ ಆಗ್ತಾನ. ಇದಕ್ಕೆ ಅಭಿಮಾನಿ ದೇವತಾ ಭಗ ಅಂದರೆ ಭೋಗ, ಸುಖ, ಆನಂದ, ವಿಲಾಸ, ವೈಭವ, ಆಕರ್ಷಣೆ ಇವೆಲ್ಲವನ್ನ ಸೂಚನೆ ಮಾಡ್ತದೆ. ಸೊ ಅಧಿಕಾರ, ಸಂಪತ್ತು, ಡಿಸಿಪ್ಲಿನು, ಅಡ್ಮಿನಿಸ್ಟ್ರೇಷನ್, ಉಗ್ರತೆ, ಸಿಟ್ಟು, ಇದರ ಜೊತೆಗೆ ಅಂದ್ರೆ ಬ್ಯೂಟಿ ವಿತ್ ಆಟಿಟ್ಯೂಡ್ ಅಂತ ನಾವು ಕರಿತೇವಲ್ಲ, ಹಂಗಿದು ಉತ್ತಮವಾದ ಸೌಂದರ್ಯ ಜೊತೆ ಅಹಂಕಾರ ಈ ನಕ್ಷತ್ರದವ್ರಿಗಿರ್ತದೆ. ಭಾರಿ ಪ್ರೀತಿ ಮಾಡುವಂತವ್ರಾಗಿರ್ತಾರ. ಬಹಳಷ್ಟು ಸುಂದರವಾಗಿ ಮಾತಾಡ್ತಿರ್ತಾರ. ನೋಡ್ಲಿಕ್ಕೂ ಚಂದ ಇರುವಂತ ಗುಣಧರ್ಮದವರಾಗಿರ್ತಾರ. ಬಹಳಷ್ಟು ಪ್ರೀತಿಯನ್ನು ಹಂಚೋರಾಗಿರ್ತಾರ. ಎಲ್ಲ ಕಡೆ ತಮ್ಮ ಅನನ್ಯವಾದ ಈ ಒಂಥರ ಫನ್ ನೇಚರ್ ಅಂತ ನಾವು ಕರಿತೀವಿ. ಬಹಳ ರಸಿಕರು ಅಂತ ನಾವು ಕರಿತೀವಿ. ಫ್ಯಾಂಟಸಿ ಅಂಡ್ ಚಾಸ್ಟಿಟೀಸ್, ರಸಿಕತೆ ಇವರಲ್ಲಿ ಒಳ್ಳೇದಿರ್ತದ. ಶೃಂಗಾರ ಜಾಸ್ತಿ ಇರ್ತದ. ಶುಕ್ರ ಮತ್ತೆ ಭಗ ಇರೋದರಿಂದ ಇವರು ಶೃಂಗಾರ ಪದಾರ್ಥಗಳು, ಈ ಸಂಗೀತ, ನೃತ್ಯ, ಸಾಹಿತ್ಯ, ಕಲೆ, ಡ್ರಾಯಿಂಗು, ಆರ್ಟು, ಅಥವಾ ಇಂಜಿನಿಯರಿಂಗ್ ಲೈನ್ ಅಲ್ಲಿ ಹೋದ್ರೆ ಅಂದ್ರೆ ಡಿಸೈನಿಂಗು, ಸಿವಿಲ್ ಲೈನ್ ಅಲ್ಲಿ ಹೋದ್ರು ಡಿಸೈನಿಂಗು, ಎಲ್ಲೋದ್ರು ಡಿಸೈನಿಂಗು, ಆರ್ಟು, ಕ್ರಿಯೇಟಿವಿಟಿ, ಬಟ್ಟೆ, ಪರಿಮಳ ದ್ರವ್ಯ, ಬಹಳತ್ತು ಸ್ನಾನ ಮಾಡೋದು, ಸುಗಂಧ ದ್ರವ್ಯ, ಒಳ್ಳೆ ಹೂ ಹಣ್ಣು ಪುಷ್ಪಗಳಂತ ಇರುವಂತ ವಾತಾವರಣ, ಬಹಳಷ್ಟು ರಮಣೀಯತೆ ಬೇಕು, ಶೃಂಗಾರ ಬೇಕು, ವೈಭವ ಬೇಕು, ಭಯಂಕರ ಆಲಸ್ಯ ಇರ್ತದ, ಬರೀ ಸುಖ ಬೇಕು, ಆನಂದ ಬೇಕು, ಇವ್ರಿಗೋಸ್ಕರ ಯಾರಾದ್ರೂ ಕೆಲಸ ಮಾಡಿಕೊಡೋರ್ತವ್ರು ಇರ್ತಿರ್ಬೇಕು. ಈ ರೀತಿ ಎಲ್ಲ ಸ್ವಭಾವ ಇರ್ತದೆ. ಹೀಗೆ ಸಿಂಹರಾಶಿಯ ಸೂರ್ಯ, ಮಘ ಪೂರ್ವ ನಕ್ಷತ್ರದ ಶುಕ್ರ, ಅದರ ಆರಾಧ್ಯ ದೇವತೆ ಆದಂತ ಭಗ, ಇವೆಲ್ಲವೂ ಏನ್ ಸೂಚನೆ ಮಾಡ್ತದಪ್ಪ ಅಂದ್ರ, ಇವರಲ್ಲಿ ಡಿಸಿಪ್ಲಿನು ಒಳ್ಳೆ ಕ್ವಾಲಿಟಿ ಇದ್ರು ಕೂಡ ಇವರು ಮಘಾ ನಕ್ಷತ್ರದವ್ರ ಗತೆ, ಬೇರೆ ನಕ್ಷತ್ರದ ಗತೆ ಹಳೆ ಸಂಪ್ರದಾಯ, ಆಚಾರ ವಿಚಾರ, ಆರ್ಥೋಡಾಕ್ಸ್ ಇರಂಗಿಲ್ಲ. ಇವರು
ಭಯಂಕರ ಇದಿರ್ತಾರೆ ಇವರು. ಏನಪ್ಪಾ ಅಂದ್ರ ಅಡ್ವಾನ್ಸ್ಡ್ ಇರ್ತಾರ. ಆಧುನಿಕ ಪ್ರಪಂಚಕ್ಕೆ, ಆಧುನಿಕತೆಗೆ ಬಹಳ ಬೇಗ ಹೊಂದ್ಕೊಳ್ತಾರ. ಅಡ್ವಾನ್ಸ್ಡ್ ಇರ್ತಾರ, ಮಾಡರ್ನ್ ಇರ್ತಾರ, ಹೈಫೈ ಇರ್ತಾರ, ಬಹಳ ಸೂಕ್ಷ್ಮ ಇರ್ತಾರ, ನಾಜೂಕ್ ಇರ್ತಾರ. ಬಹಳ ಹೆವಿ ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ, ಮತ್ತೊಬ್ರು ಇವ್ರ ಕೆಲಸ ಮಾಡಿಕೊಡ್ಬೇಕು, ಹಿಂಗೆಲ್ಲ ಇರ್ತಾರೆ. ಸೊ ಸಿಂಹ ರಾಶಿ ಪೂರ್ವ ನಕ್ಷತ್ರದ ಮೊದಲನೆಯ ಚರಣ ಇಲ್ಲಿ ಮತ್ತೆ ಸೂರ್ಯ ಬಂದ್ಬಿಡ್ತಾನ. ಇವರು ಸ್ವಲ್ಪ ಡ್ಯಾಶಿಂಗ್ ಇರ್ತಾರ. ಸಿಂಹರಾಶಿ ಪೂರ್ವ ನಕ್ಷತ್ರ ಮೊದಲನೇ ಚರಣದವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರ, ಸ್ಟ್ರಾಂಗ್ ಆಗಿರ್ತಾರ. ಇವರಲ್ಲಿ ಎಲ್ಲರಿಗಿಂತ ಸಬ್ಸಿಡಿ ಜಾಸ್ತಿ ಇರ್ತದ. ಇವರಲ್ಲಿ ಎಲ್ಲ ಸ್ವಭಾವಕ್ಕಿಂತ ಸ್ವಲ್ಪ ಉಗ್ರತೆ ಜಾಸ್ತಿ ಇರ್ತದ, ಡಾಮಿನೇಟಿಂಗ್ ಜಾಸ್ತಿ ಇರ್ತದ. ಇಂಥವ್ರು ಹೆಚ್ಚು ಸರ್ಕಾರಿ ನೌಕರಿಯಲ್ಲೇ ಕೆಲಸ ಮಾಡುವಂತವ್ರು ಸಿಗ್ತಾರ. ಹೆಚ್ಚು ಗೌರ್ಮೆಂಟ್ ಆಫೀಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಥರಲ್ಲಿ ಹೆಚ್ಚು ಕೆಲಸ ಮಾಡುವಂತವ್ರು ನಿಮಗೆ ಸಿಗ್ತಾರ. ಮಘ ನಕ್ಷತ್ರ ಹೇಗೆ ಒಂದು ಪಿತೃಕಾರಕತ್ವವನ್ನು ಕೊಡ್ತಿರ್ತದೋ ಹಾಗೆ ಈ ಶುಕ್ರ ಈ ಪೂರ್ವ ಫಾಲ್ಗುಣಿ ನಕ್ಷತ್ರ ಇದು ಭೋಗ ಸುಖ ವಿಲಾಸವನ್ನ ಕೊಡ್ತಿರ್ತದ. ಹಿಂಗಾಗಿ ಇವರಿಗೆ ಅಲ್ಲಿ ಆಸೆಗಳು ಜಾಸ್ತಿ ಇರ್ತದೆ. ಸಿಂಹರಾಶಿ ಪೂರ್ವ ನಕ್ಷತ್ರ 1ನೇ ಚರಣದವರಲ್ಲಿ ಆಸೆಗಳು, ಅಪೇಕ್ಷೆಗಳು ಎಲ್ಲರಲ್ಲೂ ಇರ್ತದೆ, ಬಟ್ ಇವರಲ್ಲಿ ಜಾಸ್ತಿ ಇರ್ತದೆ. ಇನ್ನು ಸಿಂಹರಾಶಿ ಹುಬ್ಬ ಪೂರ್ವ ನಕ್ಷತ್ರದ 2ನೇ ಪಾದ ಅಲ್ಲಿ ಬುಧ ಬರ್ತಾನ. ಇಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಉತ್ಪತ್ತಿ ಆಗ್ತದ. ಏನಪ್ಪಾ ಅಂತಂದ್ರೆ ಇವರಲ್ಲಿ ಬಹಳಷ್ಟು ಜಾಣತನ ಇರ್ತದ. ಇವ್ರು ಎಂತವ್ರಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರಲ್ಲ, ದೊಡ್ಡ ಈ ಕನ್ನಡ ಚಿತ್ರರಂಗ ತಗೊಳ್ರಿ, ಅಥವಾ ಈ ಕ್ರೀಡೆಗಳನ್ನ ತಗೊಳ್ರಿ, ಹೀಗೆ ದೊಡ್ಡ ಸೆಲೆಬ್ರಿಟೀಸ್ ಅಂತ ನಾವೇನ್ ಕರಿತೇವಿ, ಅದು ಹಿಂದಿ ಚಿತ್ರರಂಗ ಆಗ್ಲಿ, ಆಂಗ್ಲ ಚಿತ್ರರಂಗ ಆಗ್ಲಿ, ಬೇರೆ ಬೇರೆ ಭಾಷಾ ಚಿತ್ರರಂಗಗಳಾಗ್ಲಿ, ಕಲಾ ಸಂಗೀತ ನೃತ್ಯಗಳಲ್ಲಿ ಏನ್ ದೊಡ್ಡ ಸೆಲೆಬ್ರಿಟೀಸ್ ಇದ್ದಾರೆ, ಅವರೆಲ್ಲ ಈ ಸ್ವಭಾವದವರಾಗಿರ್ತಾರೆ. ಸಿಂಹರಾಶಿಯ ಸೂರ್ಯ ಆಟಿಟ್ಯೂಡ್, ಡಿಸಿಪ್ಲಿನ್, ಡಿಕ್ಟೇಟಿವ್ ನೇಚರ್, ಅಗ್ರೆಸಿವ್ನೆಸ್. ಪೂರ್ವ ನಕ್ಷತ್ರದ ಶುಕ್ರ ಆಕರ್ಷಣೆ, ಸೌಂದರ್ಯ, ಕಲಾ, ಸಾಹಿತ್ಯ, ಕ್ಷೇತ್ರ, ಶೃಂಗಾರ, ವೈಭವ ಇತ್ಯಾದಿಗಳು. ಅದರ ಜೊತೆಗೆ ಭೋಗಿಸುವಂತ ಆಸೆ, ಎಲ್ಲವನ್ನು ಅನುಭವಿಸಬೇಕು, ಸುಖಿಸಬೇಕು, ಎಲ್ಲವನ್ನು ಪಡಿಬೇಕು ಅನ್ನೋ ಅಭಿಲಾಷೆ. ಇದರ ಜೊತೆಗೆ ಬುಧ ಪೂರ್ವ ನಕ್ಷತ್ರ 2ನೇ ಚರಣದಕ್ಕೆ ಬುಧ ಸೇರ್ಕೊಂಡ್ಬಿಡ್ತಾನೆ. ಅಂದ್ರೆ ಇವ್ರಿಗೆ ವಿಶೇಷವಾದಂತಹ ವಾಂಗ್ಮೀಯತೆ, ವಿಶೇಷವಾದಂತಹ ಜನರಲ್ ನಾಲೆಜ್, ಕಾಮನ್ ಸೆನ್ಸ್ ಹೆಚ್ಚಿಗೆ ಕೊಟ್ಬಿಡ್ತಾನ. ಜನರನ್ನ ಆಕರ್ಷಣೆ ಮಾಡುವಂತ ಶಕ್ತಿ ಹೆಚ್ಚಿಗೆ ಕೊಡ್ತಾನ. ಮಾತಿನಿಂದ, ಕೃತಿಯಿಂದ, ಕೆಲಸದಿಂದ ಇವರು ಬೇಗ ಪಾಪ್ಯುಲರ್ ಆಗ್ತಾರ, ಬೇಗ ಪ್ರಚಾರಕ್ಕೆ ಒಳಗಾಗ್ತಾರ. ಸಿಂಹರಾಶಿ ಮಘ ನಕ್ಷತ್ರ 3ನೇ ಚರಣದವರು ಈ ಎಲ್ಲವನ್ನು ಮೀರಿ ಬಿಡ್ತಾರ. ದೇ ಆರ್ ದ ಹೈಯೆಸ್ಟ್. ಸಿಂಹರಾಶಿ ಪೂರ್ವ ನಕ್ಷತ್ರ 3ನೇ ಚರಣದವರಿಗೆ ಹೆಚ್ಚು ಪ್ರಖ್ಯಾತಿಗಳು, ಹೆಚ್ಚು ಪ್ರಶಂಸೆಗಳು, ಹೆಚ್ಚು ಕೀರ್ತಿಗಳು ಇರ್ತಾವ. ಯಾಕಂದ್ರೆ ಅಲ್ಲಿ ಮತ್ತೆ ಶುಕ್ರ ಸೇರ್ಕೊಳ್ತಾನ. 2ನೇ ಚರಣಕ್ಕಿಂತ 3ನೇ ಚರಣದವರಿಗೆ ಹೆಚ್ಚು ಸೆಲೆಬ್ರಿಟಿ, ಹೆಚ್ಚು ಆದ್ಯತೆ, ನೀವು ಸಣ್ಣ ಪ್ರಮಾಣದಲ್ಲಿ ಇರಲಿ, ನಿಮ್ ಕಮ್ಯುನಿಟಿ, ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನೀವು ಸ್ವಲ್ಪ ಸ್ಪೆಷಲ್ ಇರ್ತೀರಿ, ನಿಮ್ದೇ ಒಂದ್ ಸ್ವಲ್ಪ ಮಾತು ಜಾಸ್ತಿ ನಡೀತಿರ್ತದೆ, ನಿಮ್ ಬಗ್ಗೆನೇ ಆಕರ್ಷಣೆ ಜಾಸ್ತಿ ಇರ್ತದೆ, ನಿಮ್ ಬಗ್ಗೆನೇ ಮೋಹ ಜಾಸ್ತಿ ಇರ್ತದೆ, ನಿಮ್ ಬಗ್ಗೆನೇ ಒಲವು ಜಾಸ್ತಿ ಇರ್ತದೆ. ಹಿಂಗೆ ಸಿಂಹರಾಶಿ ಪೂರ್ವ ನಕ್ಷತ್ರ 3ನೇ ಚರಣದವರು. ಬಟ್ ನಿಮ್ದೊಂದು ಇನ್ನೊಂದು ವಿಶೇಷತೆ ಇರ್ತದೆ, ಯು ಆರ್ ಸೆಲೆಬ್ರಿಟಿ ಇನ್ ಯುವರ್ ಕಮ್ಯುನಿಟಿ. ಸಿಂಹರಾಶಿ ಪೂರ್ವ ನಕ್ಷತ್ರ ಹುಬ್ಬ ನಕ್ಷತ್ರದ 4ನೇ ಪಾದ ಅಲ್ಲಿ ಮಂಗಳನು ಸೇರುವುದರಿಂದ ಇವೆಲ್ಲವೂ ಧ್ವಂಸ ಆಗ್ಬಿಡ್ತದ. ಅವರಲ್ಲಿ ಆಸೆಗಳಿರ್ತದ, ಅದನ್ನ ವ್ಯಕ್ತಪಡಿಸುವಂತ ಬುದ್ಧಿ ಇರಂಗಿಲ್ಲ. ಏನೇನೋ ಕನಸುಗಳಿರ್ತಾವ, ಅದನ್ನ ಪೂರೈಸ್ಕೋಬೇಕು ಅನ್ನೋ ಧೈರ್ಯ ಇರಂಗಿಲ್ಲ. ಏನೇನೋ ಅಪೇಕ್ಷೆಗಳಿರ್ತಾವ, ಯಾವುದನ್ನು ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ನಿರಾಶಾ ಭಾವ ಇರ್ತದ. ಈ ಎಮೋಷನಲ್ ಇಂಬ್ಯಾಲೆನ್ಸ್ ಆಗೋದು, ಮಾನಸಿಕತೆಗೆ ತೊಂದರೆಗೆದಾಗೋದು, ಬೇಗ ಸಿಟ್ಟು ಮಾಡ್ಕೊಳ್ಳೋದು. ಅವರಲ್ಲೂ ಡಿಟೆಕ್ಟಿವ್ ನೇಚರ್ ಇರ್ತದ, ಎಲ್ಲಾನು ಇರ್ತದ. ಕೆಲವ್ರು ಇರ್ತಾರ ನೋಡ್ರಿ, ಕೆಲವೊಂದು ಬಾಸ್ ಇರ್ತಾರ, ಬಹಳ ಸೈಕಿಕ್ ಬಾಸ್ ಇರ್ತಾರ, ಹುಚ್ಚ ಬಾಸ್ ಇರ್ತಾರ ಅಂತ ಹೇಳ್ತಿರ್ತೇವಲ್ಲ ನಾವು. ಈ ತರ ಇದ್ದವರು ಇರ್ತಾರ. ಯಾವುದೋ ಸಮಸ್ಯೆನ ಎಲ್ಲೋ ತಂದು ಹಾಕೋದು. ಮನೇಲಿ ಏನಾದ್ರು ಸಮಸ್ಯೆ ಆದ್ರೆ ತಂದು ಸ್ಟಾಫ್ ಮೇಲೆ ಕಿರಿಕಿರಿ ಮಾಡೋದು, ಸ್ಟಾಫ್ ಕಿರಿಕಿರಿ ತಗೊಂಡೋಗಿ ಮನೆಯೊಳಗೆ ಮಾಡೋದು, ಪ್ರಾಜೆಕ್ಟು ಟಾರ್ಗೆಟ್ ಅದನ್ನ ತಗೊಂಡೋಗಿ ಮತ್ತೊಬ್ಬ, ಈ ತರ ಈಗ ಅದು ಕಾಮನ್ ಆಗಿದೆ ಎಲ್ಲರಿಗೂ. ಬಟ್ ಆ ಸಿಂಹರಾಶಿ ಪೂರ್ವ ನಕ್ಷತ್ರ ಈ 4ನೇ ಚರಣದವರೆಗೆ ಇದು ಬಹಳ, ಯಾಕಂದ್ರೆ ಅಲ್ಲಿ ಮಂಗಳ ಸೇರ್ಕೊಂಡ್ಬಿಡ್ತಾನ. ದಾಂಪತ್ಯ ಕಲಹಗಳು ಜಾಸ್ತಿ ಇರ್ತಾವ, ಅಡ್ಜಸ್ಟ್ಮೆಂಟ್ ನೇಚರ್ ಇರಂಗಿಲ್ಲ. ದೊಡ್ಡವ್ರಕ್ಕಿಂತ ಸಣ್ಣವ್ರ ಜೊತೆ ಹೊಂದ್ಕೋತಿರಂಗಿಲ್ಲ. ಇವರು ದೊಡ್ಡವ್ರ ಜೊತೆ ಹೆಂಗಾರ ಹೊಂದ್ಕೊಂಡ್ಬಿಟ್ಟಿರ್ತಾರೆ, ಸಣ್ಣವ್ರ ಜೊತೆ ಹೊಂದ್ಕೋತಿರಂಗಿಲ್ಲ. ಹೀಗೆ ಸಿಂಹರಾಶಿ ಪೂರ್ವ ನಕ್ಷತ್ರ ಅಂದರೆ ಸುಖ, ಭೋಗ, ವಿಲಾಸ, ಸೆಲೆಬ್ರೇಷನ್, ಆನಂದ, ಅಧಿಕಾರ. ಈಗ ದೊಡ್ಡ ರಾಜಕಾರಣಿಗಳ ಮಕ್ಕಳು ಇರ್ತಾರೆ ನೋಡ್ರಿ, ಅವರೆಲ್ಲ ಮಘ ನಕ್ಷತ್ರ ಸಿಂಹರಾಶಿಯಲ್ಲಿ ಹೆಚ್ಚಾಗಿ ಪೂರ್ವ ನಕ್ಷತ್ರದಲ್ಲೇ ಹುಟ್ಟಿರ್ಬೇಕು ಅವರು.
ಯಾಕಂದ್ರೆ ಶ್ರಮ ಇಲ್ಲ, ಕಷ್ಟ ಇಲ್ಲ, ಇನ್ನೂ ಸುಖ ಪಡುವಂತಹ ರಾಜಯೋಗಗಳೆಲ್ಲ ಇರ್ತಾವ ಇವ್ರಿಗೆ. ಕಷ್ಟ ಪಡದೇನೆ ಸುಖ ಪಡುವಂತಹ ರಾಜಯೋಗಗಳಿರ್ತಾವ. ಅದು ಸುಖ ಸಣ್ಣ ಪ್ರಮಾಣದ್ದೇ ಆಗಿರ್ಲಿ, ದೊಡ್ಡ ಪ್ರಮಾಣದ್ದೇ ಆಗಿರ್ಲಿ, ಸುಖವನ್ನ ಪಡುವಂತವರಾಗಿರ್ತಾರ. ಈ ಪ್ರಕಾರ ಸಿಂಹರಾಶಿ ಪೂರ್ವ ಫಾಲ್ಗುಣಿ ನಕ್ಷತ್ರದ ಸ್ವಭಾವ ಹಾಗೂ ಗುಣಧರ್ಮ. ಎಲ್ಲರಿಗೂ ಶುಭವಾಗಲಿ.